ಎರಡನೇ ಸುದ್ದಿಯ ನೋಡೋಣ. ಯಾರ ನೆಕ್ಲೇಸ್? ಯಾಕಂದರೆ ಈಗಾಗಲೇ ರನ್ಯಾ ರಾವ್ ಬಂಧನದ ನಂತರ ಸಾಕಷ್ಟು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಬಹಳ ಮಾಹಿತಿಗಳು ಹೊರಬಿಡಿದಿದೆ. ಅದರಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ನೆಕ್ಲೇಸ್. ಪರಪ್ಪನ ಅಗ್ರಹಾರದಲ್ಲಿರುವಂತಹ ರನ್ಯಾ ರಾವ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಆಕೆಗೆ ಜೈಲೂಟ ಮುಂದುವರೆದಿದೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಬರುತ್ತೆ. ರನ್ಯಾಗೆ ಜಾಮೀನು ನೀಡದಂತೆ DRI ಅಧಿಕಾರಿಗಳು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. DRI ಆಕ್ಷೇಪಣೆ ಬಗ್ಗೆ ರನ್ಯಾ ವಕೀಲರಿಂದ ನಾಳೆ ವಾದ ಮಂಡನೆ ಆಗುವಂತಹ ನಿರೀಕ್ಷೆ ಇದೆ. ರನ್ಯಾ ರಾವ್ ಮನೆಯಲ್ಲಿ ಜಾಲಾಡಿರುವಂತಹ CBI ಟೀಮ್ ಅಲ್ಲೂ ಕೂಡ ಸುಮಾರು 4 ರಿಂದ 5 ಗಂಟೆಗಳ ಕಾಲ CBI ಟೀಮ್ ತಪಾಸಣೆಯನ್ನು ನಡೆಸಿದೆ. ಹೀಗೆ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ನೆಕ್ಲೇಸ್ ಮಾಲೀಕ ಯಾರು? ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲಿದ್ದಾರೆ ಜತಿನ್ ಹುಕ್ಕೇರಿ. ಮತ್ತು ರನ್ಯಾ ರಾವ್ ಮೇಲಿನ ಆರೋಪಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ವಾದವನ್ನು ಅವರು ಮುಂದಿಟ್ಟಿದ್ದಾರೆ. DRI ಅಧಿಕಾರಿಗಳ ಸಮನ್ಸ್ ನೀಡಿದಾಗ ತನಿಖೆಗೆ ನಾನು ಸಹಕರಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಪಾಲಿಸದೆ ಬಂಧಿಸುವಂತಹ ಸಾಧ್ಯತೆ ಅನ್ನುವಂತಹ ವಾದವನ್ನು ಕೂಡ ಮುಂದಿಡಲಾಗಿದೆ. ಕಾನೂನಿನ ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಹೈಕೋರ್ಟ್ ಕೂಡ ಆದೇಶವನ್ನು ನೀಡಿದೆ. ಇದೆಲ್ಲದರ ನಡುವೆ ಪ್ರೋಟೋಕಾಲ್ ವಿಚಾರವಾಗಿ ಸರ್ಕಾರಕ್ಕೂ ಕೂಡ ಇರುಸುಗುರುಸು ಉಂಟಾಗಿರುವಂಥದ್ದು. ಪ್ರತಿಪಕ್ಷಗಳು ಮುಗಿಬೀಳ್ತಾ ಇದ್ದಂತೆ CM ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕರೆಸಿಕೊಂಡು ಕೆಲ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಹಾಗೆಯೇ DCM DK ಶಿವಕುಮಾರ್ ಅವರ ಜೊತೆ ಕೂಡ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದಾರೆ. ಸರ್ಕಾರದ ನಡೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆದಿದೆ. ಇಲ್ಲಿ IPS ಅಧಿಕಾರಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ತನಿಖಾಧಿಕಾರಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಸರ್ಕಾರಕ್ಕೆ 1 ವಾರದ ಒಳಗಡೆ ಕೊಡಬೇಕು ಅಂತೇಳಿ ಗೌರವ್ ಗುಪ್ತಾ ಅವ್ರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯ ಇರುವಂಥದ್ದು ಇಲ್ಲಿ ಒಂದು ನೆಕ್ಲೇಸ್ ಸದ್ದು ಮಾಡ್ತಾ ಇರೋದು. ಯಾಕಂದರೆ ಈ ನೆಕ್ಲೇಸನ್ನು ವಜ್ರದ ನೆಕ್ಲೇಸ್ ಅಂತ ಹೇಳಲಾಗ್ತದೆ. ವಜ್ರದ ನೆಕ್ಲೇಸನ್ನು ಆಕೆಗೆ ಗಿಫ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಮಾಹಿತಿ. ಮತ್ತು ಎಲ್ಲಕ್ಕಿಂತ ಕುತೂಹಲ ಮೂಡಿಸ್ತಾರೆ ಅಂತ ಹೇಳಿದರೆ, ಇದರಲ್ಲಿ ಸೋರಿಕೆಯಾಗಿರುವಂತಹ ಮಾಹಿತಿ ಪ್ರಕಾರ ಇದನ್ನು ಓರ್ವ ಸಚಿವರು ಗಿಫ್ಟ್ ಮಾಡಿದ್ದಾರೆ ಅನ್ನೋದು. ನಿಜಕ್ಕೂ ಆ ಗಿಫ್ಟ್ ಕೊಟ್ಟಿರುವಂತಹ ಮಹಾನುಭಾವ ಯಾರು ಅನ್ನುವಂಥದ್ದನ್ನು ಕುತೂಹಲದಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಆದರೆ ನೆಕ್ಲೇಸ್ನ ಮಾಲೀಕ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯದ ವಾಗ್ಯುದ್ಧ ಮುಂದುವರೆದಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ತಿಂಗಳಲ್ಲಿ 4-5 ಬಾರಿ ದುಬೈಗೆ ಹೋಗಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ವರದಿನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಈ ಹಿಂದೆ ಕಳ್ಳತನ ಮಾಡ್ಕೊಂಡು ಬಂದಂತ ಗೋಲ್ಡ್ ಅದು ಎಲ್ಲಿಗೆ ಹೋಗಿದೆ? ಅದು ಚಾಮರಾಜಪೇಟೆಗೆ ಹೋಗಿದ್ಯಾ? ಅದು ಸದಾಶಿವನಗರಕ್ಕೆ ಹೋಗಿದ್ಯಾ? ಅಥವಾ ವಿಧಾನಸೌಧದ ಮೊಗಸಾಲೆ ತನಕ ಅದು ಬಂದಿದ್ಯಾ? ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು 3 ದಿನದಿಂದ ನಮಗೇನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಒಂದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ಆಗಿದ್ರೂ ಕೂಡ ತನಗೇನೂ ಗೊತ್ತಿಲ್ಲ ಅಂತೇಳಿ ಸರ್ಕಾರ ನುಣುಚಿಕೊಳ್ಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರೋಟೋಕಾಲ್ನಲ್ಲೇ ಈ ಹಗರಣ ಅಥವಾ ಈ ಸ್ಮಗ್ಲಿಂಗ್ ಇವತ್ತು ನಡೆದಿರುವಂತದ್ದು. ಸರ್ಕಾರ ಅಥವಾ ಸಚಿವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಸತ್ಯಾಂಶ ಆಚೆ ಬರಬೇಕಾದ ಯಾವಾಗ? ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಅಪೋಹ ಸುದ್ದಿಗಳು. ಅವರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಪೋಹ ಸುದ್ದಿಗಳು. ತನಿಖೆ ನಡೀತೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಹೀಗೆ ಎಲ್ಲರೂ ತನಿಖೆಯನ್ನು ಕೇಳ್ತಿದ್ದಾರೆ, ಊಹಾಪೋಹ ಅಂತ ಹೇಳ್ತಿದ್ದಾರೆ. ಆದರೆ ಊಹೆಗಳ ಜೊತೆಗೂ ಕೂಡ ಒಂದಿಷ್ಟು ನಡೀತಾ ಇರುವಂತಹ ಬೆಳವಣಿಗೆ, ತನಿಖೆ ಸಾಗ್ತಾ ಇರುವಂತಹ ಹಾದಿಯನ್ನು ನೋಡಿದರೆ ಇದು ಯಾರೋ ಒಂದಿಷ್ಟು ಬಲಾಢ್ಯರ ಕಡೆಗೂ ಕೂಡ ಬೆರಳು ಮಾಡಿ ತೋರಿಸ್ತಿರುವಂಥದ್ದು ಸ್ಪಷ್ಟ ಇದೆ.